ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೊಸ ಕನಸು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಶಿಷ್ಟವಾದ ವಿಭಿನ್ನವಾದ ಮತ್ತು ಒಂದು ವಿಚಿತ್ರವಾದ ಅನ್ವಾಂಟೆಡ್ ರೆಕಾರ್ಡ್ ಅಂತಲೇ ಹೇಳ್ಬೋದು. ಇದೇನಂತ ನಿಮಗೆ ಈಗ ಆಲ್ರೆಡಿ ತಮ್ನೈಲ್ ನೋಡಿನೇ ಗೊತ್ತಾಗಿರುತ್ತೆ. ಮೋಸ್ಟ್ ಡಕ್ಸ್ ಇನ್ IPL ಹಿಸ್ಟ್ರಿ. ಈ IPL ಹಿಸ್ಟ್ರಿನಲ್ಲಿ ತುಂಬ ಸಲ ಅಂದರೆ ಅತಿ ಹೆಚ್ಚು ಸೊನ್ನೆ ಸುತ್ತಿರುವಂಥ ಪ್ಲೇಯರ್ಸ್ ಯಾರು ಅಂತ ಈ ಒಂದು ಲಿಸ್ಟು ಟಾಪ್ 10 ಲಿಸ್ಟ್ ಇದು. ಅಂದರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಟಿ 20 ಕ್ರಿಕೆಟ್ ಅಂತಂದ್ರೇ ಸುಮ್ಮನೆ ಒಡಿ ಬಡಿ ಬರ್ತಾ ಇದ್ದಂಗ್ಲೇ ಬೌಂಡ್ರಿ ಲೈನ್ ದಾಟ್ತಾ ಇದ್ದಂಗೆ ಅವರು ಬ್ಯಾಟ್ ಬೀಸ್ಕೊಂಡು ಬರ್ತಾ ಇರ್ತಾರೆ, ಸುಮ್ಮನೆ ಒಡಿ 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 ಒಡಿ. ಸೊ ಇಂಥ ಒಂದು ಕಂಡೀಷನ್ಲಿ ಅವರು ಔಟ್ ಆಗೋಂಥ ಒಂದು ಅನಿವಾರ್ಯತೆಯೂ ಇರುತ್ತೆ. ಸೊ ಇದರಲ್ಲಿ ಘಟಾನುಘಟಿ ಪ್ಲೇಯರ್ಗಳು, ಟಾಪ್ ಪ್ಲೇಯರ್ಗಳು ಅಂತ ಅನ್ನಿಸ್ಕೊಳ್ಳೋರು ಈ ಒಂದು ಲಿಸ್ಟಲ್ಲಿ ಇದ್ದಾರೆ. ಬನ್ನಿ ನೋಡೋಣ ಅವ್ರು ಯಾರ್ಯಾರು ಅಂತ ಒಂದ್ಸಲ ಹಾಗೆ ನೋಡ್ತಾ ಹೋಗೋಣ. ಓಕೆ, ಮೊದಲಿಗೆ ಈ ಆಸ್ಟ್ರೇಲಿಯಾದ ಎಕ್ಸ್ಪ್ಲೋಸಿವ್ ಆಲ್ರೌಂಡರ್, ಮೋಸ್ಟ್ ಡಿಸ್ಟ್ರಕ್ಟಿವ್ ಆಲ್ರೌಂಡರ್ ಅಂತಲೇ ಅನ್ನಿಸ್ಕೊಳ್ಳುವಂಥ ಆಸ್ಟ್ರೇಲಿಯಾ ಕ್ರಿಕೆಟರು ಗ್ಲೆನ್ ಮ್ಯಾಕ್ಸ್ವೆಲ್ಲು 19 ಸಲ ಡಕ್ಔಟ್ ಆಗುವ ಮೂಲಕ ಮೊದಲನೇ ಪ್ಲೇಸಲ್ಲಿದ್ದಾರೆ. ಮೊನ್ನೆ ನಡೆದಂಥ ಒಂದು IPL ಮ್ಯಾಚಿನಲ್ಲಿನೂ ಕೂಡ ಅವರು ಡಕ್ಔಟ್ ಆಗೋ ಮೂಲಕ ಫಸ್ಟ್ ಪ್ಲೇಸು ಬಂದಿದ್ದಾರೆ. ಇವರು ನಮ್ಮ RCB ತಂಡಕ್ಕೂ ಆಡಿದ್ದಾರೆ. ಮತ್ತು RCB ಅಷ್ಟೇ ಅಲ್ಲ, MI, DC, ಪಂಜಾಬು ಎಲ್ಲ ಫ್ರ್ಯಾಂಚೈಸಿಗಳಿಗೂ ಆಡಿದ್ದಾರೆ. ಎಲ್ಲ ಒಟ್ಟು ಸೇರಿ ಟೋಟಲ್ ಇದುವರೆಗೂ IPLನಲ್ಲಿ 19 ಸಲ ಡಕ್ಔಟ್ ಆಗುವ ಮೂಲಕ ಫಸ್ಟ್ ಪ್ಲೇಸಲ್ಲಿ ಇದ್ದಾರೆ. ನೆಕ್ಸ್ಟ್ ಬಂದು ಎರಡನೇ ಪ್ಲೇಸಲ್ಲಿ ನಿಜಕ್ಕೂ ನನಗಂತೂ ನಂಬಕ್ಕಾಗ್ತಾಯಿಲ್ಲ ಗುರು, ನಮ್ಮ ಇಂಡಿಯಾ ಟೀಮ್ನ ಕ್ಯಾಪ್ಟನ್, IPLನಲ್ಲಿ ಒಂದು 3 ಸಲ ಈಗ ಆಲ್ರೆಡಿ MIಗೆ ಕಪ್ ಗೆದ್ದುಕೊಟ್ಟಿರೋಂಥವ್ರು, ನಮ್ಮ ಚಾಲೆಂಜಿಂಗ್ ಟ್ರೋಫಿ ಗೆದ್ದುಕೊಟ್ಟಂಥವ್ರು, ನಿಜವಾಗ್ಲೂ ಸಿಕ್ಸರ್ ಶರ್ಮಾ ಅಂತಲೇ ಹೆಸರಿರುವಂಥ, 100 ಶರ್ಮಾ ಅಂತಲೇ ಹೆಸರಿರುವಂಥ ನಮ್ಮ ರೋಹಿತ್ ಶರ್ಮಾ ಅವರು 18 ಸಲ ಡಕ್ಔಟ್ ಆಗಿದ್ದಾರೆ ಅಂತಂದರೆ ನಾನಂತೂ ನಂಬ್ತಾ ಇಲ್ಲ ನಿಜವಾಗ್ಲೂ. ಬಟ್ ಆದ್ರೂ ಲಿಸ್ಟ್ ನೋಡಿ ನಂಬಲೇಬೇಕಾಗಿದೆ. ಸೊ ಇವರು ಕೂಡ ಈ ಲಿಸ್ಟಲ್ಲಿ ಎರಡನೇ ಪ್ಲೇಸಲ್ಲಿ ಇದ್ದಾರೆ. ಓಕೆ, ನೆಕ್ಸ್ಟು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ಅವರು ಇವರು ಕೂಡ 18 ಸಲ ಔಟ್ ಆಗುವ ಮೂಲಕ ಮೂರನೇ ಪ್ಲೇಸಲ್ಲಿದ್ದಾರೆ. ತುಂಬ ಒಳ್ಳೆ ಪ್ಲೇಯರ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಡಿಪೆಂಡಬಲ್ ಫಿನಿಷರ್ ಇವರು. ಕೊನೆಯಲ್ಲಿ ಬಂದು ನಿಜಕ್ಕೂ ಮ್ಯಾಚು ಈಗ ಒಂದು 3 ಓವರ್ಗೆ 40 ರನ್ 50 ರನ್ ಇದ್ದಾಗಲೂ ಮ್ಯಾಚನ್ನ ಟರ್ನ್ ಮಾಡಿ ಇಂಡಿಯಾ ಟೀಮ್ ಆಗಿರ್ಬೋದು ಅಥವಾ ಈ IPLನ ಫ್ರ್ಯಾಂಚೈಸಿ, ಅವ್ರು ಯಾವ ಇವರು ತುಂಬ ಫ್ರ್ಯಾಂಚೈಸಿಗಳು ಆಡಿದ್ದಾರೆ. ಯಾವುದೇ ತಂಡನೂ ಕೂಡ ಕೊನೆಯಲ್ಲಿ ಬಂದು ಮ್ಯಾಚ್ ವಿನ್ನರ್ ಥರ ಗೆಲ್ಲಿಸಿ ಒಬ್ಬರು ಡಿಪೆಂಡಬಲ್ ಫಿನಿಷರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ನೆಕ್ಸ್ಟ್ ಈ ಒಂದು ಲಿಸ್ಟಲ್ಲಿ 4ನೇ ಪ್ಲೇಸಲ್ಲಿ ಬರೋದು ಸುನಿಲ್ ನರೈನ್. ಇವ್ರ ಬಗ್ಗೆ ಅಂತೂ ತುಂಬಾ ಗೊತ್ತಿರುತ್ತೆ. ಇವರೊಬ್ಬರು ನಿಜಕ್ಕೂ ಒಬ್ಬ ಒಳ್ಳೆ ಮಿಸ್ಟ್ರಿ ಬೌಲರ್ ಅಂತಲೇ ಹೇಳ್ಬೋದು. ಬ್ಯಾಟ್ಸ್ಮನ್ ಅಂತ ನಾವೇನೋ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಏನೋ ಒಂದು ಟೆಸ್ಟಿಂಗೋಸ್ಕರ ಅಂತ ಹಾಗೆ ಕಳಿಸಿದ್ರು, ಕ್ಲಿಕ್ ಆಗಿಬಿಟ್ರು ಅಷ್ಟೇ. ಪವರ್ ಪ್ಲೇನಲ್ಲಿ ಸಾಕಷ್ಟು ರನ್ಗಳನ್ನ ಸ್ಕೋರ್ ಮಾಡಿ ಹೋಗುವಂಥ ಪ್ಲೇಯರು. ಹಾಗಾಗಿ ಇವ್ರನ್ನ ನಾವೇನು ಬ್ಯಾಟ್ಸ್ಮನ್ ಅಂತ ಏನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಈ ಲಿಸ್ಟಲ್ಲಿ 4ನೇ ಪ್ಲೇಸಲ್ಲಿ ಇದ್ದಾರೆ. ಅದು 16 ಡಕ್ ಆಗುವ ಮೂಲಕ 4ನೇ ಪ್ಲೇಸಲ್ಲಿ ಇದೆ. ನೆಕ್ಸ್ಟ್ ಬಂದು 5ನೇ ಪ್ಲೇಸಲ್ಲಿ ಬಂದು ನಮ್ಮ ಇಂಡಿಯಾದ ಸ್ಪಿನ್ನರ್ ಪಿಯೂಷ್ ಚಾವ್ಲಾ. ಇವ್ರು ಕೂಡ 16 ಸಲ ಡಕ್ಔಟ್ ಆಗಿರೋದು. ಇವ್ರೂ ನಾವೇನು ಬ್ಯಾಟ್ಸ್ಮನ್ ಅಂತ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ, ಒಬ್ಬೊಳ್ಳೆ ನಂಬಿಕಸ್ಥ ಅನುಭವಿ ಲೆಗ್ ಸ್ಪಿನ್ನರ್ ಅಂತ ಹೇಳ್ಬೋದು. ಲಿಸ್ಟಲ್ಲಂತೂ ಇದ್ದಾರೆ. 16 ಡಕ್ ಆಗುವ ಮೂಲಕ ಪಿಯೂಷ್ ಚಾವ್ಲಾ ಅವರು 5ನೇ ಪ್ಲೇಸಲ್ಲಿ ಇದ್ದಾರೆ. ರಶೀದ್ ಖಾನ್ ಅವರು 15 ಸಲ ಡಕ್ಔಟ್ ಆಗುವ ಮೂಲಕ 6ನೇ ಪ್ಲೇಸಲ್ಲಿ ಇದ್ದಾರೆ. ಇವರು ಕೂಡ ಸುನಿಲ್ ನಾರಾಯಣ್ ಥರ. ಬಟ್ ಸುನಿಲ್ ನಾರಾಯಣ್ ಟಾಪ್ ಆರ್ಡ್ರಲ್ಲಿ ಬಂದು ಸ್ಕೋರ್ ಮಾಡ್ತು ಅಂತಂದರೆ, ಇವರು ಅಷ್ಟೇ ಈ ಲೋಯರ್ ಆರ್ಡ್ರಲ್ಲಿ ಬಂದು ನಿಜಕ್ಕೂ ಒಂದು ಒಳ್ಳೆ ಸ್ಕೋರ್ ಮಾಡ್ತಾರೆ. 4-6 ಹೊಡೆಯುವಂಥ ಕೆಪಾಬಿಲಿಟಿ ಇದೆ. ಮ್ಯಾಚ್ನೂ ಕೂಡ ಗೆಲ್ಲಿಸ್ಕೊಡೋಷ್ಟು ತಾಕತ್ತಿದೆ ನಿಜವಾಗ್ಲೂ. ಬಟ್ ಬ್ಯಾಟ್ಸ್ಮನ್ ಅಲ್ಲ, ಬಟ್ ಯಾವ ಬ್ಯಾಟ್ಸ್ಮನ್ಗೂ ಕಮ್ಮಿ ಇಲ್ಲ ಅನ್ನೋಂಗೆ ಧೈರ್ಯವಾಗಿ ಬ್ಯಾಟ್ ಬೀಸ್ತಾರೆ. ಒಬ್ಬ ಒಳ್ಳೆ ಬೌಲರ್ ಅಂತ ಕೂಡ ಹೇಳ್ಬೋದು. ತುಂಬಾ ಒಳ್ಳೆ ಬೌಲರ್ ನಿಜಕ್ಕೂ. ವಿಕೆಟ್ ತೆಗೆಯೋದ್ರಲ್ಲಂತೂ ಒಬ್ಬ ಒಳ್ಳೆ ಬೌಲರ್. ಸೊ ಇವರು 15 ಸಲ ಡಕ್ಔಟ್ ಆಗಿ ಈ ಒಂದು ನಮ್ಮ IPL ಹಿಸ್ಟ್ರಿನಲ್ಲಿ 15 ಸಲ ಡಕ್ಔಟ್ ಆಗುವ ಮೂಲಕ ರಶೀದ್ ಖಾನ್ 6ನೇ ಪ್ಲೇಸಲ್ಲಿ ಇದ್ದಾರೆ. ನೆಕ್ಸ್ಟ್ ಬಂದು ಮನ್ದೀಪ್ ಸಿಂಗ್, ನಮ್ಮ ಇಂಡಿಯಾದ ಒಬ್ಬ ಒಳ್ಳೆ ಟ್ಯಾಲೆಂಟೆಡ್ ಕ್ರಿಕೆಟರ್ ಅಥವಾ ಒಂದು ಪ್ರಾಮಿಸಿಂಗ್ ಕ್ರಿಕೆಟರ್ ಅಂತಲೇ ಸ್ಟಾರ್ಟಿಂಗಲ್ಲಿ ಅನ್ನಿಸ್ಕೊಂಡ್ರು. ಬಟ್ ಬರ್ತಾ ಯಾಕೋ ಇವ್ರ ಪರ್ಫಾರ್ಮೆನ್ಸು ಅಷ್ಟೊಂದು ಕನ್ಸಿಸ್ಟೆನ್ಸಿ ಇರಲಿಲ್ಲ, ತುಂಬಾ ಇನ್ಕನ್ಸಿಸ್ಟೆನ್ಸಿ ಇತ್ತು. 1 ಮ್ಯಾಚ್ ಆಡಿದ್ರೆ 4 ಮ್ಯಾಚ್ ಆಡೋದೇ ಇಲ್ಲ, ಈ ಥರ ಇತ್ತು. ಸೊ ಹಾಗಾಗಿ ಅಷ್ಟೊಂದು ಅವಕಾಶಗಳು ಏನು ಸಿಕ್ಕಿಲ್ಲ ಈ ಹುಡುಗನಿಗೆ. ಬಟ್ ಓಕೆ, ಈ IPL ಹಿಸ್ಟ್ರಿನಲ್ಲಿ 15 ಸಲ ಡಕ್ಔಟ್ ಆಗುವ ಮೂಲಕ
7ನೇ ಪ್ಲೇಸಲ್ಲಿ ಇದ್ದಾನೆ. ನೆಕ್ಸ್ಟ್ ಬಂದು 8ನೇ ಪ್ಲೇಸಲ್ಲಿ ನಮ್ಮ ಕರ್ನಾಟಕದ ಹುಡುಗ ಮನೀಶ್ ಪಾಂಡೆ 14 ಸಲ ಡಕೌಟ್ ಆಗಿದ್ದಾನೆ. ಇವನು ಕೂಡ ಒಳ್ಳೆ ಪ್ಲೇಯರು ನಿಜಕ್ಕೂ ಹೇಳ್ಬೇಕಂತಂದರೆ. ಬಟ್ ಯಾಕೋ ಗೊತ್ತಿಲ್ಲ ತುಂಬಾ ಸ್ಟ್ರಗಲ್ ಮಾಡ್ತಾನೆ. ಅಂದರೆ ಇವನಿರೋ ಹೈಟ್ಗೆ ನಿಜಕ್ಕೂ ಇವನು ಸಿಕ್ಸರ್ನ ತುಂಬ ಆರಾಮಾಗಿ ಹೊಡಿತಾನೆ. ನೋಡಿರ್ಬೋದು ಇವನ ಆಟನ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿ ತುಂಬ ಆರಾಮಾಗಿ ಸಿಕ್ಸರ್ ಹೊಡಿತಾನೆ. ನಮ್ಮ ಕರ್ನಾಟಕದ ಹುಡುಗ ಮನೀಶ್ ಪಾಂಡೆ 14 ಸಲ ಡಕೌಟ್ ಆಗಿ 8ನೇ ಪ್ಲೇಸಲ್ಲಿ ಇದ್ದಾನೆ. ನೆಕ್ಸ್ಟ್ ನೋಡೋಣ. ನಮ್ಮ ಇಂಡಿಯಾದ ಮಿಡ್ಲ್ ಆರ್ಡರ್ಗೆ ಒಂದು ಟೈಮಲ್ಲಿ ಪಿಲ್ಲರಾಗೇ ಇದ್ದಂಥ ಅಂಬಟ್ಟಿ ರಾಯುಡು. ಓಕೆ, ನಿಜಕ್ಕೂ ಒಬ್ಬ ಟ್ರಸ್ಟೆಡ್ ಬ್ಯಾಟ್ಸ್ಮನ್. ಅಂದರೆ ತುಂಬ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್. ಬಂದ ತಕ್ಷಣವೇ 4-6 ಹೊಡೆದು ತುಂಬ ಬೌಲರ್ ಮೇಲೆ ಪ್ರೆಸರ್ ಹಾಕ್ಬಿಡ್ತಾನೆ ಅನ್ನೋ ಥರ ಏನಿಲ್ಲ. ಬಟ್ ನಂಬಿಕಸ್ಥ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ತುಂಬ ಒಳ್ಳೆ ಪ್ಲೇಯರ್. ಮತ್ತು ಇವರು ಈಗೇನು ಮುಂಬೈ ಇಂಡಿಯನ್ಸ್ ಮತ್ತು ಈ CSK 5 ಸಲ ಏನು ಈ ಕಪ್ ಗೆದ್ದಿದ್ದಾರೋ IPL ಕಪ್ನ, ಇದರಲ್ಲಿ ತುಂಬಾ ಒಂದು ಪ್ರಮುಖ ಪಾತ್ರವನ್ನು ಈ ಹುಡುಗ ವಹಿಸಿದ್ದಾನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಿಜಕ್ಕೂ ಒಬ್ಬ ಒಳ್ಳೆ ಪ್ಲೇಯರು. ಸೊ ಈ ಲಿಸ್ಟಲ್ಲಿ 14 ಸಲ ಡಕೌಟ್ ಆಗೋ ಮೂಲಕ 9ನೇ ಪ್ಲೇಸಲ್ಲಿ ಇವನು ಕೂಡ ಇದ್ದಾನೆ. ಮತ್ತು ಈ ಲಿಸ್ಟ್ನಲ್ಲಿ ಕೊನೆಯದಾಗಿ 13 ಸಲ ಡಕ್ಔಟ್ ಆಗೋ ಮೂಲಕ ಹರ್ಭಜನ್ ಸಿಂಗ್, ನಮ್ಮ ಇಂಡಿಯಾದ ಲೆಜೆಂಡ್ರಿ ಸ್ಪಿನ್ನರ್ ಅಂತಲೇ ಹೇಳ್ಬೋದು. ಒಂದು ಟೈಮಲ್ಲಿ ಈ ಹರ್ಭಜನ್ ಸಿಂಗ್ ಮತ್ತು ಅನಿಲ್ ಕುಂಬ್ಳೆ ಅವ್ರು ಇಲ್ಲದೇ ಇರೋ ಮ್ಯಾಚನ್ನ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಅವರು ಎಷ್ಟು ಮ್ಯಾಚ್ ಗೆಲ್ಲಿಸ್ಕೊಟ್ಟಿದ್ದಾರೆ ಅಂತಂದರೆ ನಿಜಕ್ಕೂ, ಅದರಲ್ಲೂ ಟೆಸ್ಟಲ್ಲಂತೂ ಮುಗಿದೋಯ್ತು. ಇವರಿಬ್ಬರು ಇಲ್ಲ ಅಂತಂದರೆ ನಿಜಕ್ಕೂ ನಾವು ಆ ಟೀಮ್ನ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ ಆ ಟೈಮಲ್ಲಿ. ಅಂಥ ಒಂದು ಸ್ಪಿನ್ ಜೋಡಿ ಇದು. ಸೊ ಇವ್ರನ್ನ ನಾವು ಬ್ಯಾಟ್ಸ್ಮನ್ ಅಂತ ಏನು ಕನ್ಸಿಡರ್ ಮಾಡೋಕ್ಕಾಗೋದೇ ಇಲ್ಲ. ಒಬ್ಬ ಒಳ್ಳೆ ಬೌಲರ್ ಅಷ್ಟೇ. ಸೊ ಹಾಗಾಗಿ ಬ್ಯಾಟಿಂಗಿಗೂ ಸುಮ್ಮನೆ ಏನೋ ಒಂದು ಟೆಸ್ಟ್ ಮಾಡೋಣ ಅಂತ ಕಳಿಸ್ತಾಯಿದ್ರು. ಪಾಪ ಹೋಗ್ತಾಯಿದ್ದ, ಬೀಸ್ತಾಯಿದ್ದ, ಔಟ್ ಆಗ್ತಾಯಿದ್ದ. ಸೊ ಹಾಗಾಗಿ ಈ ಲಿಸ್ಟಲ್ಲಿ ಅವರು ಕೂಡ ಸೇರ್ಕೊಂಡಿದ್ದಾರೆ. 13 ಸಲ ಡಕ್ಔಟ್ ಆಗೋ ಮೂಲಕ 10ನೇ ಪ್ಲೇಸಲ್ಲಿ ಇದ್ದಾರೆ. ಸೊ ಇದಿಷ್ಟು ಬಂದು ಈ ನಮ್ಮ IPL ಹಿಸ್ಟ್ರಿನಲ್ಲಿ ಅತಿ ಹೆಚ್ಚು ಸಲ ಡಕ್ಔಟ್ ಆಗಿರುವಂಥ ಬ್ಯಾಟ್ಸ್ಮನ್ಗಳು.